ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ತಿರುಪತಿಗೆ ಹೋಗ್ತಾ ಇದೀವಿ. ಚೀಕುಗೆ ಮುಡಿ ಕೊಡೋದಿದೆ. ಇವಾಗ ಅವನಿಗೆ 9 months ಆಗಿದೆ ಅಲ್ವಾ, ಅದಕ್ಕೆ ಇವಾಗ ನಿಮ್ಗೆ ಗೊತ್ತಿರಂಗೆ ಈಗ ರೀಸೆಂಟ್ ಆಗಿ ಒಂದು ರೂಲ್ಸ್ ಬಂದಿತ್ತು. ಏನಪ್ಪಾ ಅಂತ ಹೇಳಿದ್ರೆ ತಿರುಪತಿನಲ್ಲಿ ಬಿಲೋ 1 year ಇರೋಂಥ ಮಕ್ಳಿಗೆ ಅವ್ರ ಪೇರೆಂಟ್ಸ್ಗೆ ಫ್ರೀ ಆಗಿರುತ್ತೆ ದರ್ಶನ. ಹೆಂಗಂದ್ರೆ ವಿತಿನ್ 2 hours ಅಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಚಿಕ್ಕ ಮಕ್ಳಿಗೆ ಮತ್ತೆ ಏಜ್ ಆಗಿರೋರ್ಗೆ ಅದವ್ರದವ್ರಿಗೇನೆ ಅಲ್ಲಿ ಹೆಂಗಿರುತ್ತೆ ಏನ್ ಪ್ರೊಸೀಜರು ನನಗೂ ಇನ್ನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗ್ತಿರೋದಲ್ವಾ, ಅಲ್ಲಿ ಹೋಗ್ಬಿಟ್ಟು ನಾನು ಕಂಪ್ಲೀಟ್ ನಿಮಗೆ ಡೀಟೇಲ್ ಹೇಳ್ತೀನಿ. ಸೊ ಸದ್ಯಕ್ಕೆ ಆಂದಿವೆ ಹೋಗ್ತಾ ಇಲ್ಲಾದ್ರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಚಿತ್ತೂರ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಹಂಗೆ ಆಂದಿವೆ ಹೋಗ್ತಾ ನಿಯರ್ ಮುಳುಬಾಗ್ಲು ಬಂದಿದ್ವಿ. ಸೊ ಮುಳುಬಾಗ್ಲು ದೋಸೆ ಫೇಮಸ್ ಅಲ್ವಾ, ಮುಳುಬಾಗ್ಲಿಗೆ ಬಂದು ಮುಳುಬಾಗ್ಲು ದೋಸೆ ತಿನ್ಕೊಂಡು ಹೋಗೋಣ ಅಂತ ಒಂದು 3 kilometers ಒಳಗಡೆ ಬರ್ತಾ ಇದ್ದೀವಿ. ಅದು ಒರಿಜಿನಲ್ ಮುಳುಬಾಗ್ಲು ದೋಸೆ ಇದೆ ಅಲ್ವಾ, ಅಲ್ಲಿ ಹೋಗಿ ತಿನ್ನೋಣ ಅಂತ. ಸೊ ಟೇಸ್ಟ್ ಹೆಂಗಿದೆ, ಪ್ರೈಸ್ ಎಲ್ಲ ಎಷ್ಟು, ಏನ್ ಕತೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ತಿಂತ ಸಿಗ್ತೀನಿ. ಒಳಗಡೆ ಬಂದ್ವಿ, ಇಲ್ಲಿಂದ ಒಂದು 500 meter ತೋರಿಸ್ತಿದೆ. ಈ ರೋಡಾಗಿ ಹೋಗ್ಬೇಕು. ಸೊ ಇವತ್ತು ಏನು ವೀಕ್ ಡೇಸ್ ಇರೋದ್ರಿಂದ ರಶ್ ಇರಲ್ಲ ಅಂತ ಅನ್ಕೊಂತೀನಿ. ಅಲ್ಲಿ ಹೋಗ್ಬಿಟ್ಟು ಮಾಡ್ತಾರೆ. ಸ್ವಲ್ಪ ಒಳಗಡೆ ಗಲ್ಲಿ ರೋಡಲ್ಲಿ ಬರ್ಬೇಕು, ಮೇನ್ ರೋಡಿಂದ. ಮೇನ್ ರೋಡಲ್ಲಿ ಇಲ್ಲ, ಇದು ಚಿಕ್ಕದಾಗಿದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ವಿ. ಒರಿಜಿನಲ್ ಮಸಾಲೆ ದೋಸೆ, ಒರಿಜಿನಲ್ ಮುಳುಬಾಗ್ಲು ದೋಸೆಗೆ ಹೋಗಿದ್ವಿ. ಪ್ರಸಾದ್ ಮುಳುಬಾಗ್ಲು ದೋಸೆ ಅಂತ ಹೇಳ್ಬಿಟ್ಟು. ಯಾಕಮ್ಮ ಇವನಿಗೆ ತಿನ್ಸಿಲ್ಲ ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ನಾವಲ್ಲಿ ತಗೊಂಡಿದ್ದು ಏನಂತ ಹೇಳಿದ್ರೆ ಒಂದು ಸಿಂಗಲ್ ಇಡ್ಲಿ ತಗೊಂಡೆ, ಗೀ ಇಡ್ಲಿ. ಇಡ್ಲಿ ಚಟ್ನಿ ಎಲ್ಲ ಚೆನ್ನಾಗಿತ್ತು, ಬಟ್ ಇಡ್ಲಿ ನಂಗೆ ಸ್ವಲ್ಪ ಓವರ್ ಸಾಫ್ಟ್ ಅಂತ ಅನ್ನಿಸ್ತು. ಅಂದರೆ ಸ್ವಲ್ಪ ಸೋಡಾ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು. ಸೊ ಒಂದೇ ಒಂದು ಇಡ್ಲಿ ತಿಂದ್ವಿ. ಚಟ್ನಿನೂ ಅಷ್ಟೇ ಚೆನ್ನಾಗಿದೆ, ಏನು ತುಂಬ ಖಾರ ಏನಿಲ್ಲ. ಇನ್ನೊಂದೇನೋ ಒಂದು ರೆಡ್ ಕಲರ್ ಟೊಮೊಟೊ ಚಟ್ನಿ ಥರ ಹಾಕಿದ್ರು, ಅದೊಂಥರ ಹಸಿ ಚಟ್ನಿ ಥರ ಇತ್ತು ಡಿಫ್ರೆಂಟಾಗಿ. ಅದು ಸ್ವಲ್ಪ ಜಾಸ್ತಿ ಟ್ಯಾಂಗಿ ಆಗಿತ್ತು. ನನಗೇನು ಅದು ಅಷ್ಟೊಂದು ಇಷ್ಟ ಆಗಿಲ್ಲ. ಇನ್ನು ದೋಸೆಗೆ ಬಂದರೆ ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ನಾನು ತೊಗೊಂಡಿದ್ದು ಸ್ಪೆಷಲ್ ಮುಳುಬಾಗ್ಲು ದೋಸೆ. ಅದೇ 60 or 70 rupees ಆಗುತ್ತೆ. ಈ ಇಡ್ಲಿ 30 ರೂಪಾಯಿ, ಪ್ಲೇನ್ ಇಡ್ಲಿ ಬಂದು 15 ರೂಪಾಯಿ. ಅದು ಬಿಟ್ಟು ಸಂಜೆ ಒಂದು ಪ್ಲೇನ್ ದೋಸೆ ಮತ್ತು ಒಂದು ಮಸಾಲೆ ದೋಸೆ. ನಿಂಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತು, ಸೂಪರ್ ಆಗಿತ್ತು. ಆ್ಯಕ್ಚುಲಿ ನನಗೂ ಇಷ್ಟ ಆಯಿತು. ಬಟ್ ಇಲ್ಲೇ ಬಂದು ತಿನ್ನಬೇಕು ಅಂತ ಏನಿಲ್ಲ, ಬೆಂಗಳೂರಲ್ಲಿ ಸಿಗುತ್ತೆ ಸೇಮ್ ಟೇಸ್ಟ್ ನನ್ನ ಪ್ರಕಾರ. ಅದೇ ಒಂಥರ ಸ್ಪೆಷಲ್ ಆಗಿ ಇದನ್ನ ತಿನ್ಬೇಕಂತಾನೆ ಇಲ್ಲಿಗೆ ಬರ್ಬೇಕಂತ ಏನಿಲ್ಲ. ಇವೇ ಹೋಗ್ಬೇಕಾದ್ರೆ ಒಂದ್ಸಲ ಬೇಕಾದ್ರೆ ಟ್ರೈ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತಷ್ಟೇ. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಇನ್ನು ಎಷ್ಟು 2 hours ಅಂತ ತೋರಿಸ್ತಿದೆ. ಸೊ 12 ಗಂಟೆ ಅಷ್ಟರಲ್ಲಿ ರೀಚ್ ಆಗ್ಬೇಕಂತ ಅನ್ಕೊಂಡಿದ್ದೀವಿ. ನೋಡೋಣ, ಇವಾಗ 11:15 ಅಂತ ತೋರಿಸ್ತಿದೆ. ಇನ್ನೆಲ್ಲೂ ಸ್ಟಾಪ್ ಕೂಡ ಪ್ಲಾನ್ ಇಲ್ಲ. ಸೊ ರೋಡ್ ಅಂತೂ ತುಂಬಾನೇ ಚೆನ್ನಾಗಿದೆ ಈ ಕಡೆ ಚಿತ್ತೂರು ಕಡೆಯಿಂದ. ಸೊ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಮತ್ತು ಅಲ್ಲೆಲ್ಲ ಹೆಂಗೆ ಏನು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋಗಿ ಸಿಗ್ತೀನಿ. ನೋಡಿ, ಲಾರಿ ಮನೆಗೆ ಹೋಗಿ ಬಿದ್ಬಿಟ್ಟಿದ್ದಾನೆ. ಯಾವುದೋ AP ಗಾಡಿ. ಸದ್ಯ ಮನೆ ಏನು ಡ್ಯಾಮೇಜ್ ಆಗಿಲ್ಲ, ಬಟ್ ಲಾರಿ ಅಂತೂ ಫುಲ್ಲು ಬಿದ್ದೋಗಿದೆ. ಬಂದಿದ್ದಾರೆ. ಹೆಂಗು ಮನೆಗೆ ಬಿದ್ಬಿಟ್ಟಿದ್ದಾನೆ. ಅಪ್ಪ ದೇವ್ರೆ, ಏನೋ ಪೇಂಟ್ ಇದೆ, ಪೇಂಟ್ ಡಬ್ಬ. ಮನೆ ಏನಾಗಿಲ್ಲ ಸದ್ಯ, ಮನೆಯವ್ರು ಬಚಾವು ಅಲ್ವಾ? ನಿನ್ ಗಾಗಲ್ಸ್ ಸಖತ್ತು ಯೂಸ್ಫುಲ್ ಇದು ಗಾಗಲ್ಸ್. ಹೌದಾ? ಬಿಸಿಲು ಬೀಳಲ್ಲ, ಕುಲ್ಡನ್ ತರ ಕಂಡಿದ್ದೀನಿ. ನಾನು ಯಾವೆಲ್ಲ ಕುಲ್ಡನ್ ತರ ಕಾಣೋ. ಹೆಂಗಿದೆ ಓಡ್ಸಕ್ಕೆ? ಡ್ರೈವ್ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ ರೋಡ್, ಸಕಲ ಇದೆ ನೋಡು. ಯಾರು ಇಲ್ಲ, ವೀಕ್ ಡೇಸ್ ಅಲ್ವಾ, ಅದಕ್ಕೆ ಫ್ರೀ ಆಗಿದೆ. ವೀಕ್ ಡೇಸ್ ಅಲ್ಲ, ಈ ರೋಡಲ್ಲಿ ಯಾವಾಗಲೂ ಫ್ರೀ ಆಗಿ ಇರುತ್ತೆ. ಹೌದಾ? ರೋಡ್ ಸಕಲ ಇದೆ. ಮುಚ್ಕೊಂಡು ಹೋಯ್ತು ನಾನು ವಿಡಿಯೋ ಮಾಡ್ಬೇಕಂದ್ರೆ ಬೆಟ್ಟ ಇಲ್ಲ. ಮುಚ್ಕೊಂಡು ಹೋಯ್ತಾ? ಮುಚ್ಕೊಂಡು ಹೋಯ್ತಾ ಬೆಟ್ಟ? ಅಷ್ಟೊಟ್ಟು ಬಟ್ಟೆ ಯಾರು ಹಾಕೋರು ಮುಚ್ಕೊಂಡು? ನಿಂದೊಂದು ಡಬ್ಬ ಜೋಕ್. ಬೆಂಗಳೂರಿಂದ ತಿರುಪತಿಗೆ ಹೋಗೋ ರೋಡಲ್ಲಿ ಇದು 5ನೇ ಟೋಲು. ಈ ಟೋಲ್ಗೆನೆ ಎಷ್ಟು ದುಡ್ಡು ಆಯ್ತು ಅಂದರೆ ಆಲ್ಮೋಸ್ಟ್ ಒಬ್ರಿಗೆ ಬಸ್ ಚಾರ್ಜ್ ಕೊಟ್ಟು ಹೋಗ್ಬೋದು, ಅಷ್ಟು ದುಡ್ಡಾಗಿದೆ.
ನನಗೆ ಗೊತ್ತಿಲ್ಲ ಏನಕ್ಕೆ ಇಷ್ಟೊಂದು ಟೋಲ್ ಇದೆ ಏನ್ ಕತೆ ಅಂತ ಹೇಳಿ. ಇಲ್ಲಿಟ್ಟಿರ್ತೀನಿ. ಇದು ಒಂಥರ ಜುಗಾಡಿದ್ದಂಗೆ ನಮಗೆ. ಹಿಂಗೆ ಹಾಕ್ಬಿಟ್ಟು ತೆಗಿತೀನಿ. ಇಲ್ಲೇ ಜುಗಾಡಿದೆ ಬಿಡ್ತೀನಿ. ನೀವು ಯೂಸ್ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ. ನೈಸ್ ಐಡಿಯಾ. ಯಾರಿಗೂ ಗೊತ್ತೇ ಇಲ್ಲ ಪಾಪ. ಯಾರಿಗೂ ಗೊತ್ತಿರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಇಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂಟಾಕಿದ್ರೆ ಏನಾಗುತ್ತೆ? ಅಲ್ಲ, ಅಂಟಾಕಿದ್ರೆ ವರ್ಕ್ ಆಗಿಲ್ಲ ಅಂದ್ರೆ ನಿಂತ್ಕೊಂಡು ನೀನೊಂದು ವಿಡಿಯೋ ತೆಗ್ದಿದ್ದಲ್ಲ ಇಲ್ಲಿ ಗೊತ್ತಾ? ಇಲ್ಲ ಬಂದಾಗ ಇಲ್ಲೇ ನಿಂತ್ಕೊಂಡು. ಇಲ್ಲ ಸಂಜು, ಇಲ್ಲೆಲ್ಲ ಬರೀ ಬೆಟ್ಟ ಗುಡ್ಡಗಳು. ಚೆನ್ನಾಗಿರುತ್ತೆ ಒಂಥರ ಡ್ರೈವು. ನೋಡಿ, ಫುಲ್ಲು ಬೆಟ್ಟ ಗುಡ್ಡ ಸುತ್ತಮುತ್ತ. ಅದೇ ಇಲ್ಲೊಂದು ಬೆಟ್ಟ ಇದೆ. ಯಾವ ಬೆಟ್ಟ? ಇಲ್ಲ ಅದಿಲ್ಲ, ಫ್ಲಾಟ್ ಆಗಿದೆ. ತೋರ್ಸ ಯಾವ ಬೆಟ್ಟ? ಫ್ಲಾಟ್ ಆಗಿದೆ ಬೆಟ್ಟ. ಹೇಳ್ಕೊಂಬೇಡ ಬಿಡು. ಇಲ್ಲೊಂದು ಬೆಟ್ಟ ಇದೆ, ಗುಡ್ಡ ಇದೆ. ಸೊ ನೋಡಿ, ಬಂದ್ವಿ ಇಲ್ಲಿ ಚೆಕ್ ಪೋಸ್ಟ್ ಹತ್ರ. ಇವಾಗ ಇಳಿಬೇಕು. ಲಗೇಜ್ ಎಲ್ಲ ಅದನ್ನೆಲ್ಲ ಚೆಕ್ ಮಾಡಿ. ಇಲ್ಲೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಏನಕ್ಕಂತ ಹೇಳಿದ್ರೆ ಇಲ್ಲೆಲ್ಲ ಚೆಕ್ ಮಾಡಿ ಮತ್ತೆ ವಾಟರ್ ಬಾಟ್ಲ್ ಎಲ್ಲ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ನೋಡೋಣ. ಸ್ವಲ್ಪ ರಶ್ ಇರೋ ಥರ ಕಾಣಿಸ್ತಿದೆ. ಸೊ ನಮ್ಮ ಚಿಕ್ಕದು ನಿದ್ದೆ ಮಾಡಿ ಆಗಿದೆ. ಎಲ್ಲ ಸಾಮಾನು ತಗೊಂಡು ಹೋಗ್ಬೇಕು. ಸೊ ಇವಾಗ ಬಂದು ರೀಚ್ ಆದ್ವಿ. ಅಲ್ಲಿ ದರ್ಶನ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಬಿಲೋ 1 ಇಯರ್ ಬೇಬಿಗೆ ಇಲ್ಲೇ ಹೋಗಿ ಡೌನ್ ಹೋದರೆ ಅಲ್ಲಿ ಇದೆಯಂತೆ. ಸೊ ಮುಡಿ ಕೊಡೋದು ಅಲ್ಲೇ ಇದೆಯಂತೆ. ಅದಕ್ಕೆ ಇವನಿಗೆ ಸ್ವಲ್ಪ ಫೀಡ್ ಮಾಡಿದ್ದೀನಿ. ಹಂಗೆ ಕೂಡ ಸ್ವಲ್ಪ ಫುಡ್ ಕೂಡ ತೊಗೊಂಡು ಬಂದಿದ್ದೀನಿ. ಇದೇನಪ್ಪ ಅಂತ ಹೇಳಿದ್ರೆ ಟ್ರಾವೆಲ್ ಫ್ರೆಂಡ್ಲಿ ಸಿರ್ಲಾಕ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನಾನು ಆಲ್ರೆಡಿ ಇದ್ರ ವೀಡಿಯೋ ಮಾಡಿದ್ದೀನಿ. ಮಖಾನ ಮತ್ತು ಅವಲಕ್ಕಿ, ಓಟ್ಸು ಅದನ್ನೆಲ್ಲ ಹಾಕಿ ಮಾಡೋದು, ಡ್ರೈ ಫ್ರೂಟ್ಸ್ ಎಲ್ಲ. ಇದು ಏನು ನಾವು ಕುದಿಸೋ ನೆಸೆಸಿಟಿ ಇಲ್ಲ, ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಪುಡಿ ಮಾಡ್ತಾನೆ ಅಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿನ್ಸ್ಕೊಂಡು ಹೋಗೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಯಾಕಂದರೆ ಸುಮ್ಮನೆ ಅಲ್ಲಿ ಹತ್ರ ಸುಮ್ಮನೆ ಹಿಂಸೆ ಆಗಿಬಿಡುತ್ತೆ. ಸ್ವಲ್ಪ ತಿನ್ಸಿದ್ರೆ ಆರಾಮಾಗಿರ್ತಾನೆ. ಅಂದ್ರೆ ಅವ್ನು ನಿದ್ದೆ ಕೂಡ ಆಗಿದೆ ಅವನಿಗೆ. ಸಾಕ ಚಿಕ್ಕು ಆಗಿದೆ. ಬಿಸಿ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಚೆನ್ನಾಗಿ ಸೇಫರ್ ಸೈಡ್ಗೆ ಕೆಟಲ್ ಕೂಡ ತಂದಿದ್ದೀನಿ. ಇವಾಗ ನಾವು ಸದ್ಯಕ್ಕೆ ರೂಮ್ ಏನು ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಇರಪ್ಪ, ಫಸ್ಟು ಇಲ್ಲಿ ಹೋಗೋಣ, ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಅಂತ ಹೋಗ್ತಿದ್ದೀವಿ. ಇರೋ ಒಂದು ನಿಮಿಷ. ಹೆಂಗೆ ಆಡ್ತಾನೆ ನೋಡಿ. ನೀರು ಕುಡಿಬೇಕಾ? ಕುಡಿ. ಇದನ್ನು ಕುಕ್ ಮಾಡ್ಬೇಕನ್ನೋ ನೆಸೆಸಿಟಿ ಏನಿಲ್ಲ. ಆಲ್ರೆಡಿ ರೋಸ್ಟ್ ಮಾಡಿರೋದ್ರಿಂದ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು. ಬಿಸಿ ಬಿಸಿ ನೀರಿದ್ರೆ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ಇವಾಗ ಸ್ವಲ್ಪ ತಣ್ಣಗಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ. ಇದಕ್ಕೆ ಆ್ಯಕ್ಚುಲಿ ಒಂದು ಬಾಳೆಹಣ್ಣು ಏನಾದರೂ ಇದ್ದರೆ ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಬಾಳೆಹಣ್ಣು ಹಾಕ್ಬೋದು. ಬಟ್ ಇವಾಗ ಎಲ್ಲಿ ಬಾಳೆಹಣ್ಣು ಇಲ್ವಲ್ಲ, ಅದಕ್ಕೆ ಸುಮ್ಮನೆ ನಾನು ಹಂಗೆ ತಿನ್ನಿಸ್ತಾ ಇದ್ದೀನಿ. ಚಿಕ್ಕು ಇಷ್ಟ ಇದೆಯಾ? ಇವಾಗೆ ನೋಡ್ಕೊಂಡ್ಬಿಡಿ, ಮುಂದೆ ಹೊಡಿಸ್ತಾ ಇದ್ದೀವಿ. ಮೊಟ್ಟೆ ಬಾಸ್ ಹಾಕ್ತಾನೆ. ಮೊಟ್ಟೆ ಬಾಸ್ ನೋಡಿ. ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಇದ್ರೊಳಗಿಂದ ಹೋಗ್ತಾ ಇದ್ದೀವಿ. ಇಲ್ಲೊಂದು ಹಳ್ಳಿ ಮರ ಇದೆಯಲ್ಲ, ಕಲ್ಯಾಣಿ ಘಟ್ಟ. ಅಲ್ಲಿ ಹೋಗ್ಬಿಟ್ಟು ಮುಡಿ ಕೊಡಬೇಕು. ಸೊ ಸ್ವಲ್ಪ ಲಗೇಜ್ ತೊಗೊಂಡು ಬಂದಿದ್ದೀವಿ. ಅದೇ ಡ್ರೆಸ್ ಚೇಂಜ್ ಮಾಡೋಕ್ಕೆ ಪಾಪುಗೆ. ಅದನ್ನು ಅಲ್ಲೇ ಇಟ್ಬಿಟ್ಟು ಲಾಕರಲ್ಲಿ ಇಟ್ಬಿಟ್ಟು ಅಲ್ಲೇ ಇದೆಯಂತೆ ಸುಪ್ಪುದಮ್ ಕೌಂಟರು. ಅಂದರೆ ಅದೇ ಬಿಲೋ 1 ಇಯರ್ ಬೇಬಿಗೆ ದರ್ಶನ. ಅಲ್ಲಿ ಹೋಗ್ತಾ ಇದ್ದೀವಿ. ಫುಲ್ಲು ಸ್ಟಾಲ್ಸ್ ಇದೆ. ಶಾಪಿಂಗ್ ಕಾಂಪ್ಲೆಕ್ಸು ಆ ಥರ ಎಲ್ಲ ಇದೆ ನೋಡಿ ಇಲ್ಲಿ. ಸೊ ನಾವಿವಾಗ ಹೋಗಬೇಕು ಮುಡಿ ಹತ್ರ. ಎಲ್ಲಿರೋದು? ಇನ್ನೂ ಮೇಲ ಸಿಕ್ಕಾಬಟ್ಟೆ ಜನ ಇದ್ದಾರೆ. ವೀಕೆಂಡ್ ರಶ್ ಅಂತ ಅಂದ್ಕೊಂಡೆ. ವೀಕ್ ಡೇಸ್ ಎಷ್ಟೊಂದು ಜನ ಇದ್ದಾರಪ್ಪ. ಚಿಕ್ಕು 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 ಆಮೇಲೆ ಚಿಕ್ಕು ಚಿಕ್ಕು ಗುಂಡಾಗ್ತೀವ ಚಿಕ್ಕು ನಾವಿಬ್ರು.
hours later. ಸೊ ನೋಡಿ ದರ್ಶನ ಎಲ್ಲ ಆಯಿತು, ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಯಾರಿದ್ದಾರೆ, ಮೊಟ್ಟೆ ಬಾಸ್ ಆಗ್ಬಿಟ್ಟಿದ್ದಾನೆ. ಕಿವಿ ಚುಚ್ಚಿಸುವಾಗಲೇ ದೊಡ್ಡ ರಾದಂತ ಮಾಡಿಬಿಟ್ಟಿದೆ, ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದಕ್ಕೆ ಸ್ವಲ್ಪ ಏನಾದರೂ ಡಿಸ್ಟ್ರಾಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೋಕೊಂಬೆಲ್ಲ ನಾಲ್ಕು ಮಾಡಿದ್ವಿ. ಸುಮ್ಮನೆ ಇದ್ದ, ಏನು ಅಷ್ಟೊಂದು ಕಿರಿಕಿರಿ ಮಾಡಿಲ್ಲ. ಸೊ ನಾವೇನು ಇಲ್ಲಿ ರೂಮ್ ತೊಗೊಳಕ್ಕೆ ಹೋಗಿಲ್ಲ, ಯಾಕಂತ ಹೇಳಿದ್ರೆ ತುಂಬಾ ರಶ್ ಇತ್ತು. ಇವಾಗ ಬೇರೆ ನಿಮಗೆ ಗೊತ್ತಲ್ಲ, ತಿರುಪತಿ ಯಾವಾಗಲೂ ರಶ್ ಇರುತ್ತೆ, ವೀಕ್ ಡೇಸ್ ಆಗಲಿ ವೀಕೆಂಡ್ ಆಗಲಿ ಯಾವಾಗ್ಲೂ. ಬಟ್ ಏನಂತ ಹೇಳಿದ್ರೆ ರೂಮ್ ತೊಗೊಂಡು ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದು ಆಲ್ರೆಡಿ 11:30 ಆಗಿತ್ತು. ಮೇಯ್ನು ನಾನು ಇದು ವಿಡಿಯೋದಲ್ಲಿ ಏನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ತಿರುಪತಿನಲ್ಲಿ ರೀಸೆಂಟಾಗಿ ಒಂದು ರೂಲ್ಸ್ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಬಿಲೋ 1 year ಮಕ್ಕಳಿಗೆ ಸೊ ಫ್ರೀ ದರ್ಶನ ಕೊಡ್ತಾರೆ. ಅಂದರೆ ಸಪ್ರೇಟ್ ಲೇನೇ ಇರುತ್ತೆ, ಸೊ ಅಲ್ಲಿಂದ ಫ್ರೀ ದರ್ಶನ ಕೊಡ್ತಾರೆ. ಸೊ ಅದೇನಂತ ಹೇಳ್ತಾರೆ ಅಂದರೆ ಸುಪದಮ್ ಕೌಂಟರ್ ಅಂತ, ಅಲ್ಲಿಂದ ಹೋಗಬೇಕು. ಸೊ ನೀವು ಇಲ್ಲಿ ಬಂದು ಗೀರಿದ್ರೆ ಕಾರಲ್ಲಿ ಬಂದಿರೋ ಪಾರ್ಕ್ ಮಾಡಿ ರೂಮ್ ಎಲ್ಲ ತೊಗೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ ಸುಪದಮ್ ಕೌಂಟರ್ ಹತ್ರ ಯಾವ ಕಡೆ ಹೋಗಬೇಕು ಅಂತ ಹೇಳ್ಬಿಟ್ಟು. ನೀವು ಬೆಳಗ್ಗೆ ಅದೇ ಒಂದು 11-12 ಗಂಟೆಯಿಂದ ಅಲ್ಲಿ ಎಂಟ್ರಿ ಇರುತ್ತೆ. ಸೊ ಆ ಟೈಮಿಗೆ ಬಂದು ನೀವು ಅಲ್ಲಿ ಹೋಗ್ಬಿಟ್ಟು ಏನಾದರೂ ಕೇಳಿಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಮೇಯ್ನ್ ಏನಂತ ಹೇಳಿದ್ರೆ, ಏನು ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದ್ರೆ, ಮಗುದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಬರ್ತ್ ಸರ್ಟಿಫಿಕೇಟ್ ಇನ್ನೂ ನೀವು ಮಾಡಿಸಿಲ್ಲ, ಹೆಸರಿಟ್ಟಿಲ್ಲ ಅಂತ ಹೇಳಿದ್ರೆ ಡಿಸ್ಚಾರ್ಜ್ ಸಮ್ಮರಿ ಇರುತ್ತಲ್ಲ ಹಾಸ್ಪಿಟಲ್ದು, ಅದು ಕೊಟ್ಟರು ನಡೆಯುತ್ತೆ. ಅದು ಬಿಟ್ಟು ಅಪ್ಪ ಅಮ್ಮಂದು ಆಧಾರ್ ಕಾರ್ಡ್ ತರಬೇಕಾಗುತ್ತೆ. ಅಂದರೆ ಅಲ್ಲಿ ನಾವು ಹೋದಾಗ ಅದೇ ಮಗು ಬರ್ತ್ ಸರ್ಟಿಫಿಕೇಟ್ ತೋರಿಸಿದ ತಕ್ಷಣ ಬಿಟ್ಟರು. ಆಮೇಲೆ ಬಂದು ಅದೇ ನಂದು ಮಾತ್ರ ಆಧಾರ್ ಕಾರ್ಡ್ ಇಸ್ಕೊಂಡ್ರು, ಮಗು ತಾಯಿದು ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಅವರು ಜಸ್ಟ್ ಎಂಟ್ರಿ ಮಾಡಿಕೊಂಡು ಕಳಿಸಿದ್ರು. ಅಂದರೆ ನಾವು ಇವಾಗ ಜನರಲ್ ಹೋದರೆ ನಾವು 300 ರೂಪೀಸ್ ಟಿಕೆಟ್ಗೆಲ್ಲ ಹೋದರೆ ಫುಲ್ ಎಲ್ಲ ಸುತ್ತಾಕೊಂಡು ಹೋಗಬೇಕು. ಬಟ್ ಇದಂತ ಹೇಳಿದ್ರೆ ನನಗೆ ಆಲ್ಮೋಸ್ಟ್ ಒಂದು 80% ಅಷ್ಟು ಡೈರೆಕ್ಟ್ ಅಲ್ಲೇ ಹೋಗ್ಬಿಟ್ಟಿರ್ತೀವಿ. ಲೈಕ್ ಯಾವುದೇ ಕ್ಯೂ ಇರೋದಿಲ್ಲ. ಎಲ್ಲಿ ಅಂತ ಹೇಳಿದ್ರೆ, ಲೈಕ್ ಅಲ್ಲಿ ನೀವು ಒಳಗಡೆ ಹೋದಾಗ ಒಂದು ಕಡೆ ಬ್ಯಾಗ್ ಎಲ್ಲ ಸ್ಕ್ಯಾನ್ ಮಾಡಿ ಚೆಕ್ ಮಾಡ್ತೀವಲ್ಲ, ಆಲ್ಮೋಸ್ಟ್ ಅಲ್ಲಿವರೆಗೂ ಹಂಗೆ ಡೈರೆಕ್ಟ್ ಹೋಗ್ತೀವಿ ಅಷ್ಟೇ, ಅಷ್ಟೊಂದೇನು ರಶ್ ಇರಲ್ಲ. ಅಲ್ಲಿಂದ ಸ್ವಲ್ಪ ನಾರ್ಮಲ್ ದರ್ಶನಕ್ಕೆ ಮತ್ತು 300 ರೂಪೀಸ್ ದರ್ಶನಕ್ಕೆ ಬಂದಿರ್ತಾರಲ್ಲ, ಅಲ್ಲಿಂದ ಸ್ವಲ್ಪ ರಶ್ ಅನಿಸುತ್ತೆ. ಸೊ ನಮಗೆ ಲೈಕ್ ವೀಕ್ ಡೇಸ್ ಬಂದಿದ್ದರಿಂದ 1 hour ಆಗೋಯ್ತು. ಸೊ ಅಷ್ಟೇ, ಅಲ್ಲಿಂದ ಸ್ವಲ್ಪ ಕ್ಯೂ ಇತ್ತು. ಸೊ ಅದು ಹಂಗೆ ಮೂವ್ ಆಗಿ 1 ಅವರಲ್ಲಿ ಮುಗ್ದೋಯ್ತು ದರ್ಶನ. ಬಟ್ ನೀವೇನಾದರೂ ವೀಕೆಂಡ್ ಬಂದರೆ ಮೇ ಬಿ 1-2 hours ಆಗ್ಬೋದು. ಸೊ ಸುಪದನ್ನ ದರ್ಶನದ್ದು ಇಷ್ಟು ಇನ್ಫಾರ್ಮೇಷನ್ನು. ಬೇರೆ ನೀವು ಪ್ರೀ ಬುಕ್ಕಿಂಗ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಇಲ್ಲೇ ಡೈರೆಕ್ಟಾಗಿ ಬಂದು ಈ ಥರ ಬರ್ತ್ ಸರ್ಟಿಫಿಕೇಟ್ ತೊಗೊಂಬಂದರೆ ನಡೆಯುತ್ತೆ. ಆಮೇಲೆ ಅದಕ್ಕೆ ಒಂದು ಚೀಟಿ ಕೊಡ್ತಾರೆ, ಅಲ್ಲಿ ಇಸ್ಕೊತಿರಲ್ಲ, ಅದಕ್ಕೆ 2 ಲಡ್ಡು ಕೂಡ ಕೊಡ್ತಾರೆ ಆ ಚೀಟಿಗೆ. ಅದನ್ನು ಲಡ್ಡು ತೊಗೋಬೋದು. ಅದು ಬಿಟ್ಟರೆ ನಮಗೆ ಸಪ್ರೇಟು 4 ಲಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಒಬ್ರಿಗೆ. ಸೊ ನಾವು ಸಾಕಾಗಲ್ಲ ಅಂಥೇಳಿ ಇನ್ನೊಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಇನ್ನೊಂದು 100-200 ರೂಪೀಸ್ ಎಕ್ಸ್ಟ್ರಾ ತೊಗೊಂಡ್ವಿ. ಸೊ ಇಷ್ಟು ದರ್ಶನ ಡೀಟೇಲ್ಸು. ನಾನು ಅಷ್ಟೇ ತುಂಬಾ ಚೆನ್ನಾಗಾಯಿತು. ಸೊ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಆದಷ್ಟು ವೀಕ್ ಡೇಸ್ ಬರೋಕ್ಕೆ ಟ್ರೈ ಮಾಡಿ. ವೀಕ್ ಡೇಸು ರಶ್ ಇರುತ್ತೆ, ಬಟ್ ವೀಕೆಂಡಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಮುಗೀತು, ಇನ್ನೇನು ಹೊರಡ್ತಾ ಇದ್ದೀವಿ. ಇನ್ನೊಂದು ಹೇಳೋದು ಬರ್ತಿದ್ದೆ ನಾನು, ಅಪ್ಪ ಅಮ್ಮ ಚಿಕ್ಕ ಮಗು ಮತ್ತು ಇನ್ನೊಂದು ಲೈಕ್ ದೊಡ್ಡ ಮಗು ಏನಾದರೂ ಇದ್ದರೆ ಅದು 12 years ಒಳಗಿರಬೇಕು. ಸೊ ಅಷ್ಟು ಏಜ್ ಇರೋರನ್ನ ಬಿಡ್ತಾರೆ. ಫುಲ್ಲು ನೀವು ಮಗು ಇದೆ ಅಂಥೇಳಿ ಫುಲ್ ಒಂದು 5-6 ಜನ ಎಲ್ಲ ಹೋದರೆ ಬಿಡಲ್ಲ. ಅಪ್ಪ ಅಮ್ಮ ಮತ್ತು ಒಂದು ಮಗು ಇದ್ದರೆ ಆ ಥರ ಬಿಡ್ತಾರೆ ಅಷ್ಟೇ. ಇಷ್ಟು ಡೀಟೇಲ್ಸು. ಸೊ ನಿಮ್ಗಿನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೇಳ್ತೀನಿ. ಸೊ ಸದ್ಯಕ್ಕೆ ಇಷ್ಟೇ. ಈ ವಿಡಿಯೋ ಲೆಂತಿ ಆಯಿತು ಅಂತ ಅನಿಸುತ್ತೆ, ಬಟ್ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಫುಲ್ ವಿಡಿಯೋ ನೋಡಿ. ಸೊ ಸದ್ಯಕ್ಕೆ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟಾಗಿದ್ದರೆ ಹಾಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮೊಟ್ಟೆ ಬಾಸ್ ನೋಡಿ ಇಲ್ಲಿ ತರಂತೆ ಮೈಕ್ ಇಸ್ಕೊಂಡಿದ್ದಾರೆ, ಮಾತಾಡಿ. ಮೊಟ್ಟೆ ಬಾಸ್ ನೋಡಿ ಇಲ್ಲಿ. ನೀವು ಮಗುನ ಏನಾದರೂ ಕರ್ಕೊಂಬರ್ತಿದ್ದೀರಾ ಅಂತ ಹೇಳಿದ್ರೆ, ನಾನು ಆವಾಗಲೇ ಇವನಿಗೆ ಫೀಡ್ ಮಾಡಿಬಿಟ್ಟು ಸ್ವಲ್ಪ ಊಟ ಮಾಡಿಸಿ ಕರ್ಕೊಂಡೋದೆ ಅಲ್ವಾ. ಸೊ ನೀವು ಕೂಡ ಅದೇ ಥರ ಕ್ಲೀನಾಗೆ ಮಗುಗೆ ಫೀಡ್ ಮಾಡಿಸಿ, ಇಲ್ಲಾಂದರೆ ಸ್ವಲ್ಪ ಏನಾದರೂ ಸಾಲಿಡ್ ತಿನ್ನಿಸಿ ಹೊಟ್ಟೆ ತುಂಬಿಸ್ಬಿಟ್ಟು ಕರ್ಕೊಂಡೋಗಿ. ಸೊ ಇವನೇನು ಮಾಡ್ದೆ ಅಂತ ಹೇಳಿದ್ರೆ ನಿದ್ದೆ ಮಾಡಿಬಿಟ್ಟ. ಅದೊಂದು ನಮ್ಗೆ ಅಡ್ವಾಂಟೇಜ್ ಆಯಿತು. ಏನಾದರೂ ಅವ್ನು ಎದ್ದಿದ್ರೆ ಫುಲ್ಲು ಕಿರ್ಚಾಡೋನು, ಯಾಕಂದರೆ ಅಲ್ಲೂ ಕೂಡ ತುಂಬಾ ರಶ್ ಇತ್ತು. ಸೊ ಆರಾಮಾಗಿ ನಿದ್ದೆ ಮಾಡ್ದೆ. ಬಟ್ ದೇವ್ರ ಹತ್ರ ಹೋಗ್ತಿದ್ದಂಗೆ ಇನ್ನೇನು ದರ್ಶನ ಮಾಡಬೇಕು ಆ ಟೈಮಿಗೆ ಎದ್ದ. ಸೊ ಅವನು ಕೂಡ ದರ್ಶನ ಮಾಡಾಯಿತು. ಸೊ ಇಷ್ಟೇ ಇನ್ಫಾರ್ಮೇಷನ್. ಕಮೆಂಟ್ ಮಾಡಿ. ಬಾಯ್.
ಮೆಲ್ಲಗು ಚೀಕು ಎದ್ದು ಬಿಟ್ಟ. ಇನ್ನೇನು ಹೇಳ್ಬೇಕು? ಇಲ್ಲೇ ನಿಂತ್ಕೊಂಡು ಇಲ್ಲ ಸಂಜು